ಇನಿ ಭಗವಜ್ಞಾನ ಅವೇ ರೀತಿಯಾಗಿ ಅಕ್ಷರ ಬ್ರಹ್ಮಯೋಗ, ರಾಜವಿದ್ಯಾಯೋಗ, ವಿಭೂತಿ ಯೋಗ ಈ ಒಂದು 4 ಅಧ್ಯಾಯಗಳು ಶ್ರೀಕೃಷ್ಣ ದೇವರು ಅರ್ಜುನಗೆ ಪರಾತತ್ವದ ವಿಚಾರವಾದ ವಾಲಿಕಿಯ ಜ್ಞಾನನೇ ಅನುಗ್ರಹ ಮಾಡುತ್ತಿರುವಂತಹ ಚಿಂತನೆ ಮಾಡ್ತಾರೆ. ಶ್ರೀ ಭಗವಾನ್ ವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಅರ್ಜುನ ಬಂದ್ರೆ ಕೃಷ್ಣ ಈ ಧ್ಯಾನದ ಬಗ್ಗೆ ಬಂದ. ಧ್ಯಾನದ ಮೂಲಕವಾದ ಪರಬ್ರಹ್ಮ ತತ್ವನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಬಂಡ ಆಂಡ ಅವೇನೆ ಎಂಚ ಮಲ್ಪುಣಿ ಸಾಕಾರ ರೂಪದ ಮಲ್ಕೊಡೋ ಅಥವಾ ನಿರ್ವಿಕಾರ ರೂಪದ ಮಲ್ಕೊಡೋ ಆ ಭಗವದ್ ಜ್ಞಾನ ವಾರೀತಿಯಲ್ಲಿ ಪಡೆಯೋಡಿ ಬಂದಿನೇ ನನಗವಂತೆ ವಿಸ್ತಾರವಾದ ಕಂಡ ಅಂತಂದರೆ ಅರ್ಜುನೆ ಕೃಷ್ಣಡಕ್ಕೇನೆ ಆ ಕೊಕ್ಕಳು ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೋ ಯೋನ್ಯಂ ಜ್ಞಾತವ್ಯಂ ಅವಶಿಷ್ಯತೆ. ನಿನ್ನ ಇಂದ್ರಿಯಗೂ ಗೋಚರವಾಯಿ ಚಿತ್ತಿನ ಜ್ಞಾನ, ಆಧ್ಯಾತ್ಮಿಕವಾಯಿ ಚಿತ್ತಿನ ಜ್ಞಾನವನ್ನು ಯಾನ ಸಂಪೂರ್ಣವಾದ నీకు పండు కొరపే అవే నీ తెలియక ಪ್ರಪಂಚುಡು ಬೇರೆ ವಾಜ್ಞಾನದಲ್ಲಿ ಪಡೆಯುವ ಅವಶ್ಯಕತೆ ಇಚ್ಚಿ ಯಾವ ಒಂದನ್ನು ತಿಳಿದರೆ ಇನ್ಯಾವುದನ್ನು ತಿಳಿಯುವ ಅವಶ್ಯಕತೆ ಇಲ್ಲವೋ ಆ ಜ್ಞಾನವೇ ಮನುಷ್ಯನನ್ನ ಸರ್ವಜ್ಞನನ್ನಾಗಿಸುತ್ತದೆ ಎಂಬುದೇ ಒಂದು ಶ್ರೇಷ್ಠವಾದ ಚಿಂತನೆಗಳು. ವಾ ಜ್ಞಾನ ನಮ್ಮ ಪಡೆಯಂಡ ಕುಡೋನಿ ಜ್ಞಾನದ ಅವಶ್ಯಕತೆನೇ ಇಚ್ಚಿಯೋ ಅಂಚಿತ್ತಿನ ಆ ಪರಮ ಜ್ಞಾನನೇ ಪಡೆಯಂಡ್ರೆ ಬೋಡಾದು ಕೃಷ್ಣದೇವೇ ಅರ್ಜುನನ ಮನಸ್ಸನ್ನೇ ಆದಿ ಅಧ್ಯಾಯ ಹದಮತ್ತೆ ಒಂಜಿ ತರಗತಿಗೆ ಬಾಲ್ಯ ಪ್ರವೇಶ ಮಲ್ತಿ ಸಾತಿಗೆ ಗುರುಗಳು ಪಾಠ ಮಲ್ಪುಜಿ ಆಯನ ಮನಸ್ಸಿನ ಹದ ಮಲ್ಪದೆ 5 ವರ್ಷ ಜ್ಞಾನ ಕೊರತೆ ನಮಲಾಂತಿನ ಸಿನಿಮಾಗೂ ಹೋದು ಥಿಯೇಟರ್ ಕುಳ್ಳಿ ಸಾತಿಗೆ ಸಿನಿಮಾ ತೋಜಾವದಿ ಐತ ಪೂರ್ವಭಾವಿಯಾದ ಕೆಲವು ದೃಶ್ಯನ ತೋಜಾದೆ 5 ವರ್ಷ ಆ ಚಿತ್ರನ ಕೊರತೆ. ಅದೇ ರೀತಿಯಾದ ಕೃಷ್ಣದೇವರೇ ಅರ್ಜುನನ ಮನಸ್ಸನ್ನೇ ಹದ ಮಲ್ಪೆ ಧ್ಯಾನ ಯೋಗದ ವಿಚಾರನ ಬಂಡೆ ಒಂಜಿ ಎಲ್ಲಿಯ ದೈ ಆ ದೈತ ಒಂಜಿ ಇರೆ ಆ ಇರೆತ ಮಿತ್ತು ಒಂಜಿ ಬಿಂದು ಸೂರ್ಯೋದಯ ಆನಗ ಇರೆತ ಮಿತ್ತ ಬಿಂದು ಉಂಟು. ಸೂರ್ಯೋದಯ ಆಯಿಸಾಟಿಗೆ ಆ ಬಿಂದು ಚಲನ ಮಲ್ಪರಿಸಲು ಸೂರ್ಯನ ಶಾಖನ ಪಡೆಯುಂಡು ಮಿತ್ತು 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 ಏನೇನು ಶುರುವಾಡು ಸೂರ್ಯನ ಸಂಪರ್ಕ ಚಿತ್ತಿನ ಆ ನೀರದ ಎಲ್ಲ ಬಿಂದು ಆಕಾಶಕ್ಕೂ ಕೊಂಡು ಇರೆನು ಕುಳಿತು ಆಕಾಶಕ್ಕೂ ಕೊಂಡು ಆಕಾಶವು ಸ್ವಚ್ಛಂದವಾದ ತಿರುಗಿಡೆ ತಂಪಾಯಿನ ಗಾಳಿ ಆ ಗಾಳಿ ವಿಹಾರ
ಮೋಡ ತಿಕ್ಕಂಡು ಮೋಡದೊಟ್ಟು ಬೆರೆಂಡು ಇಡೀ ಆಕಾಶಗಳು ಆ ಎಲ್ಲಿಯ ಬಿಂದು ಸ್ವತಂತ್ರವಾದ ಸ್ವಚ್ಛಂದವಾದ ತಿರುಗಡು ಕಡೇಕ್ ತೀರ್ಥ ತೂನಗ ಮಹಾಸಾಗರ ಆ ಸಾಗರದ ಕೈಕಲ್ ಬತ್ತಲೆ ಸಾಗರದ ಕೈಕಲ್ ಬನ್ನಗ ಐಕೆ ಜ್ಞಾನೋದಯ ಅಂದ್ರೆ ಏತೊಂಜಿಮಲ್ಲ ಸಾಗರ ಯಾನೆ ಆ ಸಾಗರದ ಒಂದು ಅಂಶ ಪಂಪಿನ ಜ್ಞಾನೋದಯ ಐಕತೆ ಇರಕಮಿತ್ತಿನ ಬಿಂದು ಸೂರ್ಯನ ಸಂಸರ್ಗದಾವರ ಆಕಾಶದೆತ್ತರವು ಏರು ಇಡೀ ಆಕಾಶವು ಸಂಚಾರ ಮಾಡ್ತದೆ ಕಡೇಕ ಸಾಗರನ ತೋನಗ ಐಕ ಗೊತ್ತಾಂಡು ಯಾನೆ ಯಾಂದ ಸಾಗರನೇ ಐಕ ಒಂಜಿ ಅಂಶ ಪಂಪಿನ ಪರಿಜ್ಞಾನ ಆ ಬಿಂದು ಬರ್ತದೆ ಕಡೆ ಆ ಸಾಗರಡು ಐಕ್ಯ ಮನುಷ್ಯನ ದೇಹದ ಒಳಗೆ ಚೈತನ್ಯ ಉಂಟು ಎಂಚ ಇರಕಮಿತ್ತು ಒಂಜಿ ಬಿಂದು ಉಂಡ ಅವೇ ರೀತಿಯಾದ ನಮ್ಮ ಶರೀರದ ಒಳಗೆ ಸಾಗರದ ಬಿಂದು ಎಂಚನ ಅವೇ ರೀತಿಯಾಗಿನ ಜೀವ ಚೈತನ್ಯ ಉಂಟು ಭಗವಂತನ ಚೈತನ್ಯದ ವೈದಿನ ಆ ಜೀವಾತ್ಮ ಮಟ್ಟಿನ ಚೈತನ್ಯ ಧ್ಯಾನ ಮಾಡ್ತದೆ ನಮ್ಮ ಚೈತನ್ಯ ಸ್ವತಂತ್ರ ಮಲ್ಪ ಧ್ಯಾನದವರ ಆ ಚೈತನ್ಯ ಸ್ವತಂತ್ರ ಆಗ್ಬೋದು ಸ್ವತಂತ್ರ ಚಿತ್ತಿನ ಚೈತನ್ಯ ಮಹಾನ್ ಸಾಗರದೊಟ್ಟು ಐಕ್ಯಾನಗ ಐಕ್ಯ ಗೊತ್ತಾಗ್ಬೋದು ಯಾನ ಏರು ಮನುಷ್ಯರಂಚನೆ ಪರಬ್ರಹ್ಮ ತತ್ವಡು ತನ್ನನ್ನು ಐಕ್ಯ ಮಲ್ಪನಾಗ ಗೊತ್ತಾಗ್ಕೊಂಡು ಪರಬ್ರಹ್ಮ ಬೇತೆ ಯಾನ ಬೇತೆ ಅವಕ್ಕೆ ಶಂಕರಾಚಾರ್ಯರು ಬಂದಿವೆ ಅಹಂ ಬ್ರಹ್ಮಾಸ್ಮಿ ಮಾಯ ಬಂದಿರ ನಮನ ಆವರಿಸಾದಿತ್ತಿನಿರ್ದಾರ ನನಗೆ ಆ ಪರಾತತ್ವದ ದರ್ಶನ ಆವರಿಸಿತು ಕೃಷ್ಣದೇವಿ ಅರ್ಜುನಗೆ ಬಂಪೇರಿ ಪರಬ್ರಹ್ಮ ತತ್ವದ ಆ ಒಂದು ಜ್ಞಾನಕ್ಕೆ ಪ್ರಾಪ್ತಿಯಾಗುವುದು ನಿನ್ನಡ ಮಾಯ ಉಂಟು ಒರಿ ಶ್ರೀಮಂತೆ ಸಾಧಾರಣ ಶ್ರೀಮಂತೆ ಮಲ್ಲ ಶ್ರೀಮಂತೆ ಕೊಡುತ್ತಿನ ಇಕ್ಕರಾಯ ತಿನಿಯರೆ ಉಣಿಯರೆ ಬಂಗಾರ ಪತಿ ವೈಕಲ ಕೊರತೆನೇ ಆ ಸಂದರ್ಭಗಳು ಆಯನ ಸುಖಿ ಜೀವನ ಸಂತೋಷ ಜೀವನ ಒಂಜಿ ದಿನ ತನ್ನ ಇಲ್ಲ ಸುತ್ತಮುತ್ತ ತೂಯೆಗೆ ತೂನಗ ಒರಿ ಮಲ್ಲ ಇಲ್ಲ ಕಡಲು ಭಾರಿ ಮಲ್ಲ ಒಂಜಿ ಇಲ್ಲ ಮೂಜಿ ಮಾಡಿದ ಇಲ್ಲ మీ ಆಲೋಚನೆ ಮಲ್ಪಿ ಯಾನು ಈ ವರ್ಷ ಜೀವನ ಮಲ್ತೆ ಎನ್ನೊಂದು ಸಾಧಾರಣ ಇಲ್ಲ ಎನ್ನ ಇಲ್ಲದ ಸುತ್ತಮುತ್ತ ಏತು ಜನಗಳು ಮಲಮಲ್ಲ ಇಲ್ಲ ಕಟ್ಟೊಳ್ಳೆ ಆ ಇಲ್ಲ ಆಲೋಚನೆ ಆಡಿಗೆ ಯಾಂದ ಒಂಜಿ ಮಲ್ಲ ಇಲ್ಲ ಕಟ್ಟೋಡು ಯಾಂದ ಒಂಜಿ ಮೂಜಿ ಮಾಡಿದ ಇಲ್ಲ ಕಟ್ಟೋಡು ಐಡ್ಲ ಮಲ್ಲ ಇಲ್ಲ ಕಟ್ಟೋಡು ಎಂಚ ನಮ್ಮನ್ನು ಭ್ರಮೆ ಆವರಿಸಾವುಡು ಕಟ್ಟಿಗೆ ಕೊಂಚ ದೃಷ್ಟ ಆಯೆ ತನ್ನಡೆತ್ತಿನ ಸಂತೋಷ ಮದತ್ತೆ ತನ್ನ ಇಲ್ಲ ಮದತ್ತೆ ನಿಜವಾದ ಸ್ವಾತಂತ್ರ್ಯ ಅಲ್ಪ ಇತ್ತಂಡು ಸಂತೋಷ ಇತ್ತಂಡು ಸುಖ ಇತ್ತಂಡು ಅವು ಪೂರ ಮುಚ್ಚಿದು ಏಪ ಆಯೆ ಒಪ್ಪರಿಯದಕ್ಕೆ ಆಯೆಗೆ ಆಲೋಚನೆ ಯಾಮ ಅಂಚನೆ ಆವುದು ಐಕ್ಯದಾದ ಮಕ್ಕಳು ಶ್ರೀಮಂತೆ ಆವುದು ಒಂಜಿ ಸಂತನ ಕೈ ಕಡೆಗೆ
ಆ ಸಾಧು ఆయన ಕೈತರಬಹುದು ಪಂಡೆಗೆ ಸ್ವಾಮಿ ಎನ್ನ ಇಲ್ಲ ಸುತ್ತಮುತ್ತ ಜನಗಳುಳ್ಳೇರಿ ಮಲಮಲ್ಲ ಇಲ್ಲ ಕಟ್ಟಂದುಳ್ಳೇರಿ ಒಲಿ ಮೇಲೆ ಪೂಜೆ ಮಾಡಿ ಒಲಿ ಮೇಲೆ ನಾಲ್ ಮಾಡಿ ಎನ್ನ ಮಾತ್ರ ಎಲ್ಲೇ ಇಲ್ಲ ಅಂಚಾದಿ ಎಂಕಲ ಶ್ರೀಮಂತೆ ಅವರು ದಾದಾಂಡಲು ನೀವು ಉಪಾಯ ಪಂಡೆ ಆರು ಒಂದು ಒಳ್ಳಿದ ಪೆಟ್ಟಿಗೆನೆ ಆಯ್ಕೆ ಕೊರಿಯೆ ಮಸ್ತ್ ಭಾರ ಇತ್ತು ಈ ಪೆಟ್ಟಿಗೆ ಆ ಪೆಟ್ಟಿಗೆ ಕೊರ್ದು ಬಂಡೇರಿಗೆ ನೆಟ್ಟು ಮುತ್ತು ರತ್ನ ವಜ್ರ ವೈಡೂರ್ಯ ಮಾತ ಉಂಟು ಬೋಡೆತ್ತಿನಾತ ಉಂಟು ಅಂಡ ಒಂಚಿ ಆಯ್ತ ಬಾಯಿಗೆ ಗೆದ್ದು ಮಾತ್ರ ಈ ತೂವರ ಈ ತೂಯನ್ನ ಅಂಡ ಇವತ್ತಿನ ಸಂಪತ್ತು ಮಾಹಿಕಾಪು ಮೇಗೆ ಭಾರಿ ಸಂತೋಷ ಆಯಾ ಚನ್ನೋಟ ಎನ್ನಿ ಯಾನು ಶ್ರೀಮಂತೆ ಒಂಜಿ ಮುತ್ತು ರತ್ನ ವಜ್ರ ಏತು ಬೆಲೆ ಉಂಟು ಅಂಚಿತ್ತಿನ ಈ ಪೆಟ್ಟಿಗೆ ಏತೊಪ್ಪು ಏತು ಭಾರ ಉಂಟು ಎನ್ನಾತು ಶ್ರೀಮಂತೆ ಪ್ರಪಂಚ ಏತೈತಿ ಪಂಡದೆ ಆ ಪೆಟ್ಟಿಗೆ ಇಲ್ಲಡೆ ಕೊಡತ್ತೆ ಕಂಟದೆ ಬಡಿದಿರ ಪಂಡೆ ನಮ್ಮ ಕೋಟ್ಯಾಧೀಶರು ಈ ಬುಳ್ಳಿದ ಪೆಟ್ಟಿಗೆ ಸ್ವಾಮೀಜಿ ಕೊಡ್ತೀನಿ ಐಟು ಮುತ್ತು ರತ್ನ ವಜ್ರ ವೈಡೂರ್ಯ ಬೋಡೆತ್ತಿನ ತೊಂಡು ಏತು ದುನ್ನ ಉಂಟು ತೂಲ ಪಂಡದೆ ಬುಡದಿಗೆ ಜೋಕುಳಿಗೆ ಮಾತ್ರ ತೋಜಾಯಿ ಆ ಕಡೆಗ ಭಾರಿ ಸಂತೋಷ ಉಂಟು ಈ ವಿಚಾರ ಇಲ್ಲದ ಸುತ್ತಮುತ್ತ ಮಾತೆಲ್ಲ ಗೊತ್ತಾಂಡು ಮಾತೆಲ್ಲ ಬರ್ತದ ಆ ಪೆಟ್ಟಿಗೆನ ತುದುಪೋಯಿ ಬತ್ತಿನಾಗ್ರು ಮಾತ ಬಂಡೇರಿಗೆ ಆಯ್ತು ಉಳೇದಾದ್ರೂ ಒಂದು ತೋಜಾರ ಯಾಂದಾಯ್ ತೋಜಾವು ಯಾನ್ ತೋಜಾವು ಈ ಬಂಡೆ ಮಾತೆಲ್ಲ ಆಶ್ಚರ್ಯ ಅಂಡು ಎತ್ತೊಂಜಿ ಶ್ರೀಮಂತೆ ಆತು ಸಂಪತ್ತುಂಡಾಡ ಇಂಚ ಆಯೆ ಯಾನ ಶ್ರೀಮಂತೆ ಬಂದಿನ ಭ್ರಮೆಟೆ ಜೀವನ ಮಂತೆ ಕಡೆಗೆ ಹಾಸಿಗೆ ಬರ್ತಿ ರಾಯಾಂಡು ಒಂಜಿ ದಿನ ಆಲೋಚನೆ ಅಂಡು ಆ ಬುಳ್ಳಿದ ಪೆಟ್ಟಿಗೆ ಏನನ್ನ ಶ್ರೀಮಂತ ಮಾಡ್ತಾರೆ ಆ ಸಾಧು ಏನನ್ನ ಶ್ರೀಮಂತೆ ಮಾಡ್ತೀನಿ ಅಂಚಾದು ನನ್ನ ಎಂತೂ ಕೋಪಿನಯ್ಯ ಆರು ಪಂತೆ ಪೆಟ್ಟಿಗೆ ಉಳ್ಳಾಯಿ ಎಂಚಿನೊಂಡು ತೂವಡ ನನ್ನ ಎಂತೂ ಕೋಪಿನಯ್ಯೆ ಶ್ರೀಮಂತೆ ಬಂತು ಮಾತ ಪ್ರಚಾರ ಆಗ್ತದೆ ಅಂಚಾದು ವರ ತೂಕ ಪಡ್ತದೆ ಪೆಟ್ಟಿಗೆ ಬಾಯಿಗೆ ತೂಪೆ ಕೇವಲ ಕಲ್ಲು 50 ಕಿಲೋ ಕಲ್ಲು ಮೇಗೆ ಆಲೋಚನೆ ಸ್ವಾಮೀಜಿಗೆ ಮೋಸ ಆಗ್ತದೆ ಹೋದು ಸ್ವಾಮೀಜಿ ಕೇಳಿ ಸ್ವಾಮಿ ಈರೇ ನನ್ನ ಶ್ರೀಮಂತೆ ಬಂದಿದೆ ಒಳ್ಳೆಯ ಪೆಟ್ಟಿಗೆ ಕೊರ್ದು ಏನ ಮೋಸ ಮಾಡ್ತಾರೆ ಹೆಂಗೆ ಮೋಸ ಅಂತಾರೆ ಆರು ಪಂಡೆ ಈತು ವರ್ಷ ಈ ಶ್ರೀಮಂತೆ ಬಂದ್ವಿ ನಾವು ಈ ಭ್ರಮೆಟ್ ಜೀವನ ಮಾತ್ರ ಇಡೀ ಲೋಕದಿನ ಶ್ರೀಮಂತೆ ಪಂಡೆ 5 ನಿಂತು ದಾದಗಳು ನಿಂತು ಈ ಶ್ರೀಮಂತೇನೆ ಅಂದ ಈ ಕೊಡ್ತೀನಿದಾದ ಕಲ್ಲತ್ತೆ ಕೊರ್ನಗೆ ಅಂದಾದ ಬಾಯಿಗೆ ಎತ್ತು ತೂವಾಡ ಅಂತ ಬರುತ್ತೆ ಈ ಬಾಯಿಗೆ ಎತ್ತು ನೋಟಾಯ್ತು ಮುತ್ತು ರತ್ನ ವಜ್ರ ಇದ್ದಲ್ಲಿ ಏಪದಕ್ಕ ನಾಪ ಕಲ್ಲ ಅಂಟು ನಮದ ಅಂಚೆ ಜೀವನಗಳು ಭ್ರಮೆಟ ಜೀವನ ತಪ್ಪ ಆ ಭ್ರಮೆನ ಗೊಂಡ ಆತ್ಮಜ್ಞಾನ ಪ್ರಾಪ್ತಿಯ ಅಂಚಿತ್ತಿನ ಆತ್ಮಜ್ಞಾನ ಬ್ರಹ್ಮ ಸಾಕ್ಷಾತ್ಕಾರ ಸಚ್ಚಿದಾನಂದ ಸ್ವರೂಪ ಭಗವಂತನ ದಿವ್ಯ ತೇಜಸ್ಸು ಒಂದೇನೆ ತಿಳಿಯೋಣ ಪ್ರಯತ್ನದು ಅರ್ಜುನಗೆ ಕೃಷ್ಣ ಸಹಾಯ ಮಾಡುವೆ ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂಬಿನ ಐಕಾಂತಿಕಿ ಹರೇ ಭಕ್ತಿ ಉತ್ಪಾದಾಯಿವ ಕಲ್ಪತೆ ಆಗುವೆ
ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧಾ. ನಮ್ಮ ಈ ತೂಪಿನ ಚಿತ್ತಿನ ಜಗತ್ತದಾದೊಂದು ನೆಟ್ಟು ಎಳ್ಮ ರೀತಿಯ ಪ್ರಕೃತಿ ಉಂಟು, ಅಷ್ಟವಿಧ ಉಂಟು. ಅವು ಭೂಮಿ, ಪೃಥಿವಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ. ಒಂದು ಪೂರ ಭಗವಂತನ ಸೃಷ್ಟಿದಾವರ ಹಾಕಿ ಪೃಥ್ವಿ, ತೇಜ, ವಾಯು, ಆಕಾಶ ಒಂದು ಕಣ್ಣಿಗೆ ಗೋಚರ ಹಾಕೊಂಡು ಮನಸ್ಸು, ಬುದ್ಧಿ, ಅಹಂಕಾರ ಒಂದು ಮನುಷ್ಯನ ಅಂತರ್ಗತವಾದ ಒಂದು ಪೂರ ಭಗವಂತನ ಸೃಷ್ಟಿ. ಮನಸ್ಸು, ಬುದ್ಧಿ, ಅಹಂಕಾರ, ಭೂಮಿ, ಆಕಾಶ, ನೀರು, ಗಾಳಿ, ವಾಯು. ಒಂದೇದ ಅತೀತವಾದ ಚಿತ್ತಿನ ಶಕ್ತಿಯೇ ಪರಬ್ರಹ್ಮ ಶಕ್ತಿ. ಪರಬ್ರಹ್ಮ ಶಕ್ತಿ ಒಂದೇನು ಮಾತ್ರ ಸೃಷ್ಟಿ ಬರ್ತದೆ. ಆಂಡ 5 ದೂರ ಉಂಟು ಸೃಷ್ಟಿ ಮಾಡ್ತದೆ. 5 ಅಂಟಂದೆ ಉಂಟದು ಪುರುಷ ಸುತ್ತಡು ಬಂತೆ ಸಹಸ್ರಾಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರವಾತ್ ಸ ಭೂಮಿಂ ವಿಶ್ವತೋ ಭೃತ್ವಾ ಅತ್ಯತಿಷ್ಠ ದಶಾಂಗುಲಂ. ಈ ಪ್ರಕೃತಿಯದ್ದು ಉನ್ನತವಾದ ಸ್ಥಿತಿಗೆ ಯಾನುಳ್ಳೆ ಪುರುಷ ಬಂಡ ಸೃಷ್ಟಿಕರ್ತೆ ಪರಬ್ರಹ್ಮೆ. ದೇವರೇ ನಮ್ಮ ಮೂಲ ನಾಡುವ ದೇವರ ಮೂಲಕ್ಕೆ ನಿರ್ದ ಅತೀತವಾದ ಪ್ರಪಂಚದ್ದು ಅತೀತವಾದ ಚಿತ್ತಿನ ಪರಬ್ರಹ್ಮ ಶಕ್ತಿ ಒಂದು ಭೌತಿಕ ಶಕ್ತಿ. ಅದೇ ರೀತಿಯಾದ ರಸೋಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಖ್ಯೇ ಪುರುಷಂ ಋಷು. ಎಣ್ಮರೀತಿದ ಪ್ರಕೃತಿಯಿಂದ ಬಂದು ಐಟ್ ಯಾನು ಅಲ್ಪ ಒಳ್ಳೆ ನೀರಿನ ಬಂಡ್ಪ ನೀರಿನ ರುಚಿಯಾದ ಒಳ್ಳೆ ನೀರು ಬಲ್ಪ ರುಚಿ ಕಂಡ್ರೆ ಆಗ್ತಿನ ಅವೇನು ತಿಳಿಯಲು ಸಾಧ್ಯ ಐತಿ. ಸೂರ್ಯನ ರೂಪ ಶಾಖ ಎಂಚ ಉಂಟೊಂದು ವಿವರಣೆ ಮಾಡ್ತಾರೆ ಸಾಧ್ಯ. ನಂತ ಮಾತಾಡಿದ ಮೈಸೂರು ಭಾಗ ಕಿನಿಯರ ಕೊಂಡ ಗುರಿಯಲ್ಲಿ ಒಲಿಂಗಿರಿಕೆ ಎಂಚೆತ್ತಿಂದ ಕೇಳ ಆಯ್ನ ಅನುಭವ ಬಂದಾಗ ಮಾತ್ರ ಪಣಿಯರಾಗಿ ಸೂರ್ಯನ ಶಾಖ ರೂಪೊಳ್ಳೆ, ನೀರು ರುಚಿಕ ರೂಪೊಳ್ಳೆ, ಚಂದ್ರಡ ಬುಲ್ಪುದ ರೂಪೊಳ್ಳೆ, ವೇದ ಮಂತ್ರೊಳ್ಳೆ, ಓಂಕಾರ ರೂಪೊಳ್ಳೆ. ಓಂಕಾರ ಬ್ರಹ್ಮಸ್ವರೂಪ. ಯೋಗಾಸನ ಓಂಕಾರ ಮಲ್ಪ ಆ ಉ ಮ ಸತ್ ಚಿತ್ ಆನಂದ ಸಚ್ಚಿದಾನಂದ. ಆ ಮೂತಿ ಪ್ರಣವಾಕ್ಷರ ನಲ್ಲ ಗೋಳಿದ ಮರ ಐತ ಬೀಜ ನೋಡಿ ಈಕೆ ಏನೆಲ್ಲ ಗೊತ್ತಾಗುದಿ ಆತನಲ್ಲ ಗೋಳಿದ ಮರ ಈತನಿ ಎಲ್ಲಿಯ ಬೀಜದಾರ ಸೃಷ್ಟಿ ಆತನ. ಅವೇ ರೀತಿ ಇಡೀ ಜಗತ್ತದ ಸೃಷ್ಟಿಕರ್ತ್ಯ ಚಿತ್ತಿನ ಪರಬ್ರಹ್ಮ ಕೇವಲ ಈ ಓಂಕಾರ ಉಳ್ಳೇವೆ ಅಂಚಾದೆ ಐಕ ಪ್ರಣವ ಮಂತ್ರ ಮಾಡ್ತದೆ. ಏಕ ಮನಸ್ಸುಡ ಪ್ರಣವ ಮಂತ್ರ ನಮ್ಮ ಸ್ಮರಣೆ ಮಾಡ್ತಾಳ ಭಗವತ್ ಸಾಕ್ಷಾತ್ಕಾರ. ವೇದ ಮಂತ್ರರು ಓಂಕಾರ ಸ್ವರೂಪ, ಆಕಾಶದ ಶಬ್ದ ಸ್ವರೂಪಡುಳ್ಳೆಯ ನಾದಮಯ. ನಮ್ಮ ಪುಣ್ಯಕಾಂಡ ಬೇಗಲಕ್ಕ ನಿಮ್ಮೆಲ್ಲ ಗುಡ್ಡೆల మీద పోదు ಕುಳ್ಳದು ಕಣ್ಣು ಮುಚ್ಚಿದೆ
ಧ್ಯಾನವಂತರೇ ಯಾವ ಏತಂಜಿ ಆನಂದಮಯವಾದ ಈ ಜಗತ್ತು ನಾಗಮಯವಾದ ಆಂಡ ನಮ್ಮ ಭ್ರಮೆ ಭ್ರಾಂತಿ ಅಂಚಿತ್ತಿನ ದಿವ್ಯ ತೇಜಸ್ಸನ್ನು ತೆರೆಯರೆ ಮಾಯೆಯಾದ ಅಡ್ಡಬರುವುದು. ಕೃಷ್ಣ ಪಂಪೇರು ಅರ್ಜುನ ಆ ಮಾಯಾ ಪರದೇನೆ ದಿಕ್ಕುಲ ನಮ್ಮ ಮಾತೆಯ ದಾಯಿಗೆ ದುಃಖಿರುಳ್ಳ ನಿತ್ಯ ಸುಖನಂತ ದಾಯಿಗೆ ಇಜ್ಜಿ ಬಂಡ ನಮ್ಮ ಭ್ರಮೆ ಭ್ರಾಂತಿ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿರ್ಮತಾಮಸ್ಮಿ ತೇಜಸ್ವಿನಾವಹಂ. ಬುದ್ಧಿವಂತರನ್ನ ಬುದ್ಧಿಶಕ್ತಿಯ ಬುದ್ಧಿನ ದೂರ ಹಾಕೊಂಡ ಸಾಧ್ಯ ಶಕ್ತಿಶಾಲಿ ಬಂಟ ಶಕ್ತಿನ ದೂರ ಹಾಕು ಮಾತ ವಸ್ತುಳುಂಡು ಐಕ ಮೂಲ ನಂತ ದೂರ ಸಾಧ್ಯ ಅಂಚಾದೆ ಯಾನ್ ಬಂಡೆ ಎನ್ನ ಇಲ್ಲ ಎನ್ನ ದೇಹ ಬಂಡೆ ಎನ್ನ ದೇಹ ಬಂಡ ಯಾನು ಬೇಕು ಎನ್ನ ದೇಹ ಬೇಕು ಎನ್ನ ಪುಸ್ತಕ ಬಂಡೇನು ಎನ್ನ ಪುಸ್ತಕ ಬಂಡ ಪುಸ್ತಕ ಬೇಕು ಯಾನು ಬೇಕು ಎನ್ನ ಕೈ ಬಣ್ಣಗ ಯಾನು ಬೇಕು ಎನ್ನ ಕೈ ಬೇಕು ಎನ್ನ ದೇಹ ಬಣ್ಣಗ ಯಾನು ಬೇಕು ಎನ್ನ ದೇಹ ಬೇಕು ಅಂಚಾಂಡ ಯಾನು ಒಟ್ಟಿನ ಏರು ಅವೇ ಪರಬ್ರಹ್ಮ. ನಮ್ಮ ಅವೇನ ತೆಗೆಯಲು ಪ್ರಯತ್ನ ಮಾಡ್ಕೊಡು ಏಪ ಅವೇನ ತೆಗೆಯಲ ಪ್ರಯತ್ನ ಮಾಡ್ಕೋಣ ಆನೆ ನಮ್ಮ ನಿತ್ಯ ಸುಖಿಡು. ಏಚೈವ ಸಾತ್ವಿಕ ಭಾವ ರಾಜಸ್ತಾಮಾಸಶ್ಚೈ ಮತ್ತೈವೇತಿ ತಾಂ ವಿದ್ಧಿ ನತ್ವಹಂ ತೇಷು ತೇ ಮಯಿ. ದಾಯಿಗೆ ಆ ಪರಾತ್ಮವನ್ನು ತಿಳಿಯರಾಪುಜಿ ಪಂಡ ಇಡೀ ಜಗತ್ತಿನ ಸೃಷ್ಟಿ ಮಲ್ಪನಾಗ ಐತ ಒಟ್ಟುಗೆ ಸಾತ್ವಿಕ ರಾಜಸ ತಾಮಸ ಈ ಮೂಜಿ ಗುಣಂಗ ಏನು ಸೃಷ್ಟಿ ಮಾಡ ಆ ಮೂಜಿ ಗುಣ ಇತ್ತಿನದ್ದಾವರನೆ ಆ ಪರಬ್ರಹ್ಮ ಏರಿಗಳ ತೋಜತೆ ಹೋಗ ಅಂಚಾದೆ ಯಾನು ಈ ಪ್ರಕೃತಿಯ ವಾ ಗುಣಗಳ ಅಂಟೊಂದಿಚ್ಚಿ ಯಾನು ಈ ಪ್ರಕೃತಿ ಡಿಜ್ಜಿ ಪ್ರಕೃತಿಯನ್ನ ವಶುಂಟು ಪ್ರಕೃತಿಗೆ ನಾಶ ಉಂಟು ಎಂಕ ನಾಶ ತ್ರೇತಾಯುಗ ಅಂದ್ರೆ ಸಂಪೂರ್ಣ ನಾಶ ಕೃತಯುಗ ಅಂದ್ರೆ ನಾಶ ದ್ವಾಪರ ಯುಗ ಅಂದ್ರೆ ನಾಶ ಕಲಿಯುಗ ಶಾಶ್ವತನ ಅವಲ ನಾಶ ಆಂಡ ಯಾನ ನಾಶ ಅಂಚಾಂಡ ಅಂಚಿತ್ತಿನ ಅವಿನಾಶಿಯಾಗಿ ಚಿತ್ತಿನ ಏನನೆ ಸರಿಯಾದ ಅರ್ಥ ಮಾಡ್ಕೊಂಡ ನಿಂಗೆ ಅರ್ಥ ಮಾಡ್ಕೊಂಡ್ರೆ ಅಡ್ಡಿಯಾಗಿ ಚಿತ್ತಿನ ಸಾತ್ವಿಕ ರಾಜಸ ತಾಮಸ ಈ ಗುಣಗಳೇ ದೂರ ಮಾಡ್ತದೆ. ಮೂಜಿ ಗುಣಕ್ಕ ಅತ್ಯಂತ ಶ್ರೇಷ್ಠವಾಯಿನ ಗುಣ ಸಾತ್ವಿಕವಾಯಿ ಚಿತ್ತಿನ ಗುಣ. ಆ ಗುಣದ ಮೂಲಕವಾದ ಏನನ್ನ ತಿಳಿಯುವ ಪ್ರಯತ್ನ ಮಾಡ್ಕೊಳ್ಳ ಅನ್ನೋದು ಭಗವಂತ ಕಂಪೇರೆ ಚತುರ್ವೇದ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆತ್ಮೋ ಜಿಜ್ಞಾಸುರರ್ಥಾಪಿ ಜ್ಞಾನಿ ಚ ಭರತರ್ಷಭಃ. ಏನನ್ನು ತಿಳಿಯೋಣೇ ಎನ್ನ ಬಗ್ಗೆ ಚಿಂತನೆ ಮಾಡ್ತಾರೆ 4 ಜನ ಉಳ್ಳೇ ಏನೇನು ಆರ್ತೋ ಆರ್ತಿ ಆರ್ತಿ ಬಂಡ ಬೇಡುಣ ಅಂತ ವಿದ್ಯಾರ್ಥಿ ವಿದ್ಯೆಯನ್ನು ಬೇಡುಣ ಅಂತ ಇನ್ನೀವಾ ವಿದ್ಯಾರ್ಥಿಗಳ ವಿದ್ಯೆಯನ್ನು ಬೇಡುತ್ತೀರಿ ನಮ್ಮ ಬಲವಂತವಾದ ಕೊರದೊಳ್ಳ ಜೋಕಲೆಗೆ ಬರ್ಚಿ ಅಪ್ಪ ಅಮ್ಮಗೆ ಜೋಕಲೆಗೆ ಕೊರಡೊಂದುಂಡು ಜೋಕಲೆಗೆ ಬರ್ಚಿ ಆರ್ತಿ ಬೋಡು 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 ಪಂಪಿನಾಗ ಆಯ್ ದೇವರನ್ನ ಹಿಡ್ಬೋದು
ಬದುಕಿಯಲ್ಲಿ ಕೌ ಕೊರ್ಲ ಒಂದು ಕೊರ್ಲ ಆಯ್ತು ದೇವರು ನೋಡಿ ಬರೀ ಸನ್ಯಾಸಿತೆಗೆ ಆ ಸನ್ಯಾಸಿಗಳೇ ಮಾತೆಲ್ಲ ಬರುತ್ತಿದ್ದೇವೆ ಬದಲು ಸ್ವಾಮಿ ಕಷ್ಟೊಳ್ಳೆ ದಾದಾನದ ಸಹಾಯ ಮಾಡ್ತಲೇ ಕೊಂಡಿದ್ದೇವೆ ಸನ್ಯಾಸಿಗಳ ಆಲೋಚನೆ ಅಂಟಿದೆ ಈತ ಜನ ಏನಾಗೈತೆ ಯಾರು ಸನ್ಯಾಸಿ ಎರಡು ದಾರ ಮಕ್ಕಳಿಗೆ ದಾದ ಮಾಡ್ಕೊಡಿ ಒಂದಿನ ಆಲೋಚನೆ ಮಾಡ್ತೀವಿ ಊರ್ದ ರಾಜಗಳು ರಾಜನಡೆ ಪೋಯಿ ದಾದಾನಗಳ ಸಹಾಯ ಮಾಡ್ತದ ಅಂತ ಕೇಳ್ದ ರಾಜನಿಗೆ ಪೋನಾಗ ರಾಜ ದೇವರ ಮೇಲೆ ಪ್ರಾರ್ಥನೆ ಮಾಡ್ತದೆ ಅಂತೆ ಕೊಡ್ತು ತೂಯಿ ಸನ್ಯಾಸಿ ಪಿರಾನೆ ಕೊಡಂಜಿ ದಿನ ಪೋಯಿ ಆ ಪೊತ್ತು ರಾಜ ದೇವರ ಮೇಲೆ ಪ್ರಾರ್ಥನೆ ಮಾಡ್ತದೆ ರಡಮೂಜಿ ದಿನ ಪೋನಾಗಲ್ಲ ಪ್ರಾರ್ಥನೆ ಹೊಂದಿತ್ತು ಕಡೆ ಕೊಂಚ ದಿನ ರಾಜೆ ಕೇಂಡೆ ಸನ್ಯಾಸಿಯ ಮುಂದಿನ ದಿನ ತೋರ್ಗಳ್ಳೆ ಬರ್ಪ ಪೋಪ ದಾರಿ ಆಯ ಪಂಡೆಗೆ ಸ್ವಾಮಿ ಎನ್ನಡೆ ಜನಗಳು ಬರ್ಬಿಟ್ರೆ ಆ ಕಡೆ ದಾದಾನ ಕೊರಡು ಬಂಡಿನ ಭಾವ ಎನ್ನಡುಂಡು ಅಣ್ಣ ಕೊರಿಯದ ಗಾಲ ಇತ್ತು ನಿನ್ನಡ ಕೇಂದ್ರ ಬರ್ತೇನೆ ಈ ತುನಗ ಅಕಲೇದ ಮಲ್ಲ ಭಿಕ್ಷುಕಿ ದೇವೇರ ಅವು ಕೊರ್ಲ ಒಂದು ಕೊರ್ಲ ಅಂತ ಕೇಳೋದಿಲ್ಲ ಅಂಚಾದ ಪ್ರಪಂಚಗಳು ಮಾತೆಲ್ಲ ಭಿಕ್ಷುಕಿಯರೇ ಅಂತ ನಮ್ಮ ಮಾತ ಆರ್ತಿಳು ದೇವರ ಕೇಮ ಅವು ಕೊರ್ಲ ಒಂದು ಕೊರ್ಲ ನಮ್ಮಡ ಇತ್ತಿನ ಮರುತ್ತದೆ ಕುಡರ ಬೋಡು ಅವು ಕೊಡು ಒಂದು ಬೋಡು ಅಂಚಿತ್ತಿನ ಆಯ್ಕೆ ಆರ್ತಿ ಆಯ್ ದೇವರನ್ನೇ ನಾಡದು ಒಪ್ಪಿಗೆ ತೂವರ ಪ್ರಯತ್ನ ಮಾಡ್ತೇವೆ ಜಿಜ್ಞಾಸು ನನ್ನ ಕೆಲವರಿಗೆ ಸಂಶಯ ಒಪ್ಪುಂಟು ದೇವರಿಲ್ಲರ ಇಜ್ಜೇರ ಇತ್ತನೆ ಹೆಂಚೊಲ್ಲೇರು ವಾರು ಕೊಡಲೇರು ಇಂಚ ವಿಮರ್ಶೆ ಮಾಡ್ತಂದು ದೇವರೇ ನಾಡೋದು ಒಪ್ಪಿಗೆ ಆಯ್ಕೆ ಜಿಜ್ಞಾಸು ಪಂಡದ ಕೆಲವರು ಮಾಡಿ ದೇವರ ಇಚ್ಛೆಯನ್ನು ದೇವರ ಇಚ್ಛೆಯನ್ನು ಮಾಡಿದಾಗ ನಮಗೆ ಅವಕಾಶ ಬೇರೆ ಧರ್ಮದ ಅವಕಾಶ ಇದೆ ನಮ್ಮ ಧರ್ಮಗಳು ದೇವರ ಇಚ್ಛೆಯನ್ನು ಮಂಡಲ ಆಯ್ನ ನಮ್ಮ ಸ್ವೀಕಾರ ಮಾಡ್ತಾರೆ ಚಾರ್ವಾಕ್ಯ ನಾಸ್ತಿಕವಾದ ಅವರ ಪೊಕ್ಕಡೇನು ಆಯ್ಕ ಜಾಗುಂಡು ಜಿಜ್ಞಾಸು ಜೋರ್ ಬಡಾವಂದು ಬಡವನಗ ಒಂಜಿ ಬಂಡಿ ನೊಪ್ಪುನು ಬಂಜಿ ಕಡವು ಬಂಜಿಗೆ ನೊಪ್ಪು ಪೋನಾಗ ಬಡವನ ಪೋಲ ಕಂಡ ಒಕ್ಕ ಜನ ಬಚ್ಚಿ ಅವೇ ರೀತಿಯಾದ ಭಗವಂತನ ಜ್ಞಾನ ನನಗೆ ಬಂದಾಗ ఒక ఊల గోడు దాపుది ఆయన జిజ్ఞాసు అవుతుంది ದೇವರುಳ್ಳೇರು ಇಚ್ಛೆರು ಬರ್ತದೆ ವಿಮರ್ಶೆ ಮಾಡ್ತದೆ ದೇವರನ್ನ ತಿಳಿಯಂದ್ರ ಪ್ರಯತ್ನ ಮಾಡ್ಕೊಳ ಕೊಡೋರು ಅರ್ಥಾರ್ಥೀಚ ಐಶ್ವರ್ಯ ಓಡುವಂತಿನ ಅರ್ಥ ಪಂಡ ದುಡ್ಡು ಸಂಪತ್ತು ಓಡುವಂತಿನ ದೇವರನ್ನ ನಾಡೋದು ಹೋಗಿ ನನ್ನ ಕಡೆ ತಾಯಿಯವರಲ್ಲಿ ಜ್ಞಾನದ ಅನ್ವೇಷಣೆ ಮಾಡ್ಕೊಳ ಭಗವಂತನ ತೆರಿಯನ್ನ ಮಾತ್ರ ಯಾವ ಬೇರೆದಾರ ಗೋಚಿ ಮಾಡ್ಪಿನ ಇಂಚ ಈ ಒಂಜಿ ಭೂಮಿ ನಾಲ್ಕು ರೀತಿಯ ಜನಗಳು ನಂಗೆ ತೋರದಿಕ್ಕೇನು ಪಂಡದು ಆ ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಪಂಡೇರು ಐಟ್ಲ ಆ ಕಡೆಯ ಒಂಜಿ ವ್ಯಕ್ತಿ ಆಯೆ ಪರಮಶ್ರೇಷ್ಠ ವ್ಯಕ್ತಿ ಬಂತಿನೇನೆ ಆ ಕೃಷ್ಣದೇವ ಪಂಡಿಗೆ ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯೇದಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃಷ್ಣಂ ಧ್ಯಾತ್ಮಂ ಕರ್ಮ ಚಾಖಿಲಂ. ಪರಮಾತ್ಮ ಬಂದ್ರೆ ಏರಿಗೆ
ಯಾಕೆ ಸುಲಭಡುತ್ತಿಕ್ವೆ ಪಂಡ ಏನು ನಿತ್ಯದ ಏನನ್ನೇ ಉಪಾಸನೆ ಮಲ್ಪೇನ ಆಯ್ಕೆ ಜ್ಞಾನಿಗೆ ನಮ್ಮ ಜೋಗಲೆ ಕುದರ್ದಿನಗ ದುಮ್ಮದ ಕಾಲದ ದೇವರನ್ನ ಕುದರ್ದಿ ಯೋಗಿಕೆ ದಾಯ ಪಂಡ ಪ್ರತಿನಿತ್ಯ ಭಗವತ್ ಸ್ಮರಣೆ ಆಗುವುದು ಐಟ್ಲ ಮುಖ್ಯವಾದ ಗೀತೆಯಲ್ಲಿ ಕೃಷ್ಣದೇವರು ಪಂಪೇರೆ ಸಾಧಿವು ತಾದಿ ದೈವಮ್ಮಾಂ ಸಾಧಿ ಯಜ್ಞಂ ಚ ಏವಿದು ಪ್ರಯಾಣ ಕಾಲೇ ಪೀತಮಾಂ ದೇವಿ ದುರ್ಯುಕ್ತ ಚೇತಸಃ ಅಂತ್ಯಕಾಲುಡು ಮನುಷ್ಯನ ಅಂತ್ಯಕಾಲುಡು ಅಂಡಲ ಏನು ಭಗವಂತನ ಸ್ಮರಣೆ ಮತ್ತೊಂದು ದೇಹ ತ್ಯಾಗ ಮಲ್ಪೆ ಆಯೇ ಅತ್ಯಂತ ಸಮೀಪವಾದ ಬರ್ತೆ ಮನುಷ್ಯ ಅಂತ್ಯಕಾಲುಡು ఆయన ಅಂತ್ಯ ಸಮೀಪ అనಗ ಕೆಲವು ಸಂಸ್ಕೃತಿಗೆ ಈ ಕರ್ಣ ಸೂಕ್ತ ಅಂತ ಕಾಣ್ತೇವೆ. ಆ ಸೂಕ್ತದ ನೋಡಿ ಆಯ ಕಿವಿಟಿಗೆ ನೋಡಿ ಆ ಕರ್ಣ ಸೂಕ್ತ ಮುಕ್ತಿಯ ಮಾರ್ಗನ ತೋಜಾವನ ಸೂಕ್ತ ಅಂತ್ಯಕಾಲದ ಆ ಸೂಕ್ತ ఆయన ಕಿವಿಗೆ ಬರುಣ ಯಾವ ಪುನರ್ಜನ್ಮನ ವಿದ್ಯತೆ ಕೊಡೋರ ಮನುಷ್ಯ ಜನ್ಮ ಅಂದುಪ್ಪುದಿಗೆ ಎಂಚ ಏಕಮಿತ್ತಿನ ಬಿಂದು ಆಕಾಶವು ಓದು ಸಮುದ್ರವು ಓರ್ನಗ ಕುಡೋರ ಈಗ ಆಕಾಶವು ಹೋದರೆ ಅವಕಾಶ ಇದ್ಯಾ ಅದೇ ರೀತಿ ಮನುಷ್ಯ ವರ ಮುಕ್ತಿನ ಪಡೆಯಿಂದಾಂಡ ಭಗವಂತನ ಸಾನ್ನಿಧ್ಯನೆ ಪಡೆಯಿಂದಾಂಡ ಕುಡೋರ ಜೀವನ ಚಕ್ರದ್ದು ಬರ್ತುಜಿ ಅಂತ್ಯಕಾಲರು ಎನ್ನ ಸ್ಮರಣೆ ಅಂತಂದ ಯಾನ ಮಕ್ಕಳಿಗೆ ಮೋಕ್ಷನ ಬರುತ್ತೇ ರಾಮಾಯಣರು ಮಹಾಶಕ್ತಿಶಾಲಿಯಾಗಿನ ವಾಲಿ ಸುಗ್ರೀವನೊಟ್ಟಿಗೂ ಯುದ್ಧ ಮಲ್ಪನಾಗ ವರ ಯುದ್ಧ ಮಲ್ಪನಾಗ ಸುಗ್ರೀವನ ರಾಮೆ ಪಂಡದುಪ್ಪಿ ಇಕಡೆ ಯುದ್ಧ ಮಲ್ಪಲೆ ಯಾನೆ ವಾಲಿ ಬಾಣ ಬುದ್ಧ ಆಯನೆ ಸಂಹಾರ ಮಲ್ಪೆ ಸುರುಟು ಯುದ್ಧ ಮಲ್ಪನಾಗ ವಾಲಿ ಸುಗ್ರೀವನ ಸೋಪಾವೆ ಸೋಪಾದ ಸುಗ್ರೀವೆ ರಾಮನ ಬರ್ಕೊಂಡೆ ರಾಮ ಏನು ಮೋಸ ಮಾಡ್ತೆ ಯಾನ್ ಪೊಕ್ಕಡೆ ಅಣ್ಣನ ಲೆತ್ತೆ ಬಲ ಯುದ್ಧ ಮಲ್ಪುಗಾಂದ ಲೆಪ್ಪರ ಕಾರಣ ಈ ಪಂಡ ಯಾನಲ್ಲ ಇದು ಉಪೋಲ ಯುದ್ಧ ಮಲ್ಪುಗಾಂದ ಏನನ್ನ ಯುದ್ಧ ಮಲ್ಪರ ಬಿಡುದು ಈಗ ಒಬ್ಬುದು ಎಂತ ಮೋಸ ಮಾಡ್ತದ ರಾಮ ಆ ಪೊಟ್ಟರು ರಾಮದೇವಿ ಪಂಡೆಗೆ ಸುಗ್ರೀವ ಈಲ ವಾಲಿಲ ತೋರೆ ಏಲಕ ಇತ್ತಾರೆ ಅಂಚಾದ ಎಂಟು ಬಾಣ ನುಡಿಯರೆ ಏನೇ ಕೊಡ್ತೀನಿ ನಿಕ್ಕಂದು ಪುಣ್ಯ ಬಾಣ ಆಯ್ದು ಪುಣ್ಯ ಬಾಣ ನಿಕ್ಕದ ಆಗಂಡ ಅಂಚೆಂಗೆ ಗೊಂದಲ ಆಂಡು ಪಣ್ಣಗ ಲಕ್ಷ್ಮಣ ವೈಜಯಂತಿ ಮಾಲೆ ಅಂತದ್ದು ಸುಗ್ರೀವನ ಕಂಡೇದು ಮಾಡು ರಾಮೆ ಪಂಡೆ ಇತ್ತ ಸ್ಪಷ್ಟ ಆಂಡು ಮಾಲೆ ಪಾಡುತ್ತಿನೇ ಸುಗ್ರೀವೆ ಮಾಲೆ ದಲ್ತಿನೇ ವಾಲಿ ಕುಡೋರ ಯುದ್ಧಗಲೆಪ್ಪಲ ಅಂಚನೆ ಯುದ್ಧಗಲೆಪ್ಪೆ ವಾಲಿ ಸುಗ್ರೀವನ ಯುದ್ಧ ಹಾಕೊಂಡು ರಾಮೆ ಮರಕ ಇಡೇಟುಂಟುದು ವಾಲಿಗೆ ಬಾಣ ಪ್ರಯೋಗ ಮಾಡ್ತದೆ ರಾಮನ ಬಾಣ ಏತು ತೀಕ್ಷ್ಣ ಇತ್ತು ಬಂಡ ಒಂದೇ ಬಾಣಡು ಶಕ್ತಿಶಾಲಿಯಾಗಿ ಚೆತ್ತಿನ ವಾಲಿ ನೆಲಕ್ಕೆ ಹೋಗಿ ಆಯ್ತು ಆಲೋಚನೆ ಆಗೋಣ ಈ ತಂಜಿ ಶಕ್ತಿ ಇತ್ತಿನ ಏನನ್ನು ಸೋಪಾವಣ ಎನ್ನದ ಅತಿಶಯವಾಯಿನ ಶಕ್ತಿ ಇತ್ತಿನ ಏನಾಗುತ್ತೆ ಸುಗ್ರೀವಗಂತೂ ಸಾಧ್ಯನೇ ಇಂಚ ಆಯ ಆಲೋಚನೆ ಮಾಡ್ತದ ಪುನಃ ರಾಮದೇವರಿಗೆ ಎದುರು ಬರ್ತದೆ ಎದುರು ಬಂದಾಗ ವಾಲಿ ಏಕ ಪ್ರಕಾರವಾದ ನಿರಿಯ ಶುರು ಮಾಡ್ತೀವಿ ರಾಮ ಈಲವರಿ ಶೂರೇನ ನಿಕ್ಕೆ ಶೌರ್ಯ ಇತ್ತು ನಾಂಡ ಎನ್ನ ಎದುರು ಬರ್ತದೆ ಯುದ್ಧ ಮಾಡ್ಕೊಡಿತ್ತಂಡು ಎನ್ನ ಪಿರಾಡೊಂದು ಯುದ್ಧ ಅಂತ
ಈ ಸೂರ್ಯ ಹೇಳಿ ಪಣ್ಣಗ ರಾಮದೇವ ಪಂಡೆ వాలి నీకు బతుకోడు ఆశ ఉండాపణ ఆశ ఉంటుందంట యాను గురించి తిన బాణని గెలిపే నీకు జీవన తప్పేదపడదు అపనగ వాళ్ళకి జ్ఞానోదయ రామే పంట ఏడు వంటిన ಜ್ಞಾನೋದಯ ಒಂಜಿ ವ್ಯಕ್ತಿನ ಜೀವನ ಕಳೆಪಣ ಯೋಗ್ಯತೆ ಮಾತ್ರೆಗಳ ಉಂಟು ಒಂಜಿ ಹೂವಿಂಚಿತ್ತಿನ ಜೀವನ ಓರ್ಪಣ ಯೋಗ್ಯತೆ ಇತ್ತಲ್ಲ ಅವು ಭಗವಂತನ ಮಾತ್ರ వాలి ಪಂಪೆ ರಾಮ ನನಗೆ ದಾದ ಬೋಲ್ಸು ಎಂಕ್ ಮೋಕ್ಷನ ಬರಲ ವಾಲಿಗೆ ರಾಮದೇವಿ ಮೋಕ್ಷನ ಕುರಿಯರು ಬಂದ ರಾಮಾಯಣ ಮೋಕ್ಷ ಪಂಡ ಕುಡೋರ ಪುನರ್ಜನ್ಮವು ಬರಿಯ ಆವರಣೆನಸ್ತಿ ಅವೇನೇ ಕೃಷ್ಣದೇವಿ ಪಂಡ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ದುಷ್ಟರು ಬಂದಾಗ ಅక్కడ ನಾಶ ಮಾಡ್ತದೆ ಶಿಷ್ಟರನ್ನ ರಕ್ಷಣೆಗೆ ಓಡಾಡು ಅವತಾರಗಳು ಬರ್ತಾರೆ ಅಂಚಾಂಡ ಕೃಷ್ಣ ಬೇಕೈತೆ ರಾಮೇ ಬೇಕೈತೆ ದೇವಿನ ಅವತಾರಗಳು ಬೇಕೈತೆ ಅವು ಪೂರ ಪರಬ್ರಹ್ಮನ ಬೇಕೆ ರೂಪಗಳು ಮೋಕ್ಷ ಸಾಧನೆಗೆ ನನಗೆ ಮುಖ್ಯವಾದ ಗುಣಾಯಿನ ಭಗವತ್ ಚಿಂತನೆ ಭಗವಂತನ ನಾಮಸ್ಮರಣೆ ಏರ ಅಂತ್ಯಕಾಲ ಮಲ್ಪೇರ ಆಯ್ಕೆ ಪುನರ್ಜನ್ಮ ಇಚ್ಛೆಗೆ ಮೋಕ್ಷದ ತಾಲಿನ ದೇವಿ ಅನುಗ್ರಹ ಮಲ್ಪೇರಿ ಬಂದಿದೆ ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಬಂದಿದೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತಿ ತತ್ಪದ ಸಾಯುಜ್ಯಂ ದೇಹಿ ಮೇ ಪುರುಷೋತ್ತಮ ನಮ್ಮ ಹಿರಿಯರು ಮಾತ್ರ ಪ್ರಾರ್ಥನೆ ಮಾಡ್ತಿದ್ದೇವೆ ಭಗವಂತನ ಹೆಚ್ಚಿನ ಅನಾಯಾಸೇನ ಮರಣಂ ಮರಣ ಪ್ರತಿಯೊಂದು ಜೀವಿಗಳ ಬರ್ಕು ಜಾತಸ್ಯ ಹಿ ಧ್ರುವ ಮೃತ್ಯು ಈ ಶರೀರ ಬಂಡಿ ಪಕ್ಕ ನಾಶ ಬಂಡಿನಲ್ಲಿ ಸಹಜವಾದನು ಐದು ದಾಯ ಚಿಂತನೆ ಮಾಡ್ಕೊಡು നമ്മുടെ ದುಡ್ಡು ಸಂಪತ್ತು ಅವೇನೆ ನಮ್ಮ ಎನ್ನೋಡು ಒಂದು ವಂಚಿನ ಪೋಪುಡು ಏರೆಲ್ಲ ಕೊರಿಯರಬಲ್ಲಿ ದುಡ್ಡು ಏರೆಲ್ಲ ಕೊರಿಯರಬಲ್ಲಿ ದೀವನೋಡು ಅಂಡ ಆ ದೀವಣ್ಣಾಗ ಹೆಚ್ಚಿನ ಮನಸ್ಥಿತಿ ಇಟ್ಕೊಡು ಈ ದುಡ್ಡು ವಂಚಿನ ಪೋಪುಡು ಪೋನಾಗ ನಮ್ಗೆ ದುಃಖ ಆಗುದು ಇದಾಯಿ ಸುರುಟೆ ಗೊತ್ತುಂಡ ಪೋಪುಡು ಅವೇ ರೀತಿ ಈ ಶರೀರ ಒಂಜಿನ ಒಂದು ಪೋಪುಡು ಅಂಡ ಎಂಚ ಪೋಡು ಅನಾಯಾಸೇನ ಮರಣ ಏರೆಲ್ಲ ತೊಂದರೆ ಕೊರಂದೆ ಪೋ ವಿನಾ ದೈನ್ಯೇನ ಜೀವನ ಬದುಕ ಎಂಚಪ್ಪೋಡು ಒರಿಯಗೆ ಕಷ್ಟ ಕೊರದು ಆಯವರ ಪೋಣ ಯಾವ ಗಂಟಿನ ಭಾವ ಬರಂದೆ ಈ ಇಹಲೋಕದ ನಂತರ ಮುಕ್ತಿಗೋಡು ಅಂತ್ಯೇ ತತ್ಪದ ಸಾಯುಜ್ಯಂ ಭಗವಂತ ಎಂಕ್ ಎನ್ನ ಅಂತ್ಯಕಾಲಡು ನಿನ್ನ ಪದವಿ ಕೊಡು ದಾಯಿಗೆ ಒಂಜಿ ಸಲನ ಈ ಭೂಮಿಗೆ ಬರ್ತದೆ ಈತ ನರಕನ ಪಡೆಯುವುದಿಲ್ಲ ಈತ ದುಃಖನ ಪಡೆಯುವುದಿಲ್ಲ ಕೂಡ ಈವನಿ ಭೂಮಿಗೆ ಬರ್ತಾಳ ನಿತ್ಯ ನರಕನಂತೂ ಪ್ರಾಪ್ತಿಯಾಗುವುದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಕುಡೋರ ಹುಟ್ಟುನಿ ಕುಡೋರ ತೈಪಿನಿ ಕುಡೋರ ಅಪ್ಪನ ಗರ್ಭಗೋಪಿನಿ ಕುಡೋರ ಈ ಭೂಮಿಗೆ ಬರ್ತೀನಿ ಒಂದು ಈ ಚಕ್ರದೇವ ಮುಕ್ತಿಗೋಡು ಅಂತ್ಯ ತತ್ಪದ ಸಾಯುಜ್ಯಂ ದೇಹಿ ಮೇ ಪುರುಷೋತ್ತಮ ಅಂಚಾದೆ ಎನ್ನ ಪ್ರತಿಯೊಂದು ಜೀವಿಗಳ ಅಂತ್ಯಕಾಲದ ಎನ್ನ ಸ್ಮರಣೆ ಮಾಡ್ತಾನಂದಾಂಡ ಆ ಕಡೆ ಪರಮ